ನಮ್ಮ ಟೀಮ್ ಕೂಡ ಹೋಗಿ ಹಾಸನ್ಗೆ ವಿಸಿಟ್ ಮಾಡಿ ಬಂದಿದ್ದರು. ಸೊ ಅದು ವಿಸಿಟ್ ಮಾಡಿ ಬಂದ ಮೇಲೇ ಒಂದು ಕಾನ್ಫಿಡೆನ್ಸ್ ಬಂತು, ಹೌದು ನಮ್ಮಲ್ಲಿ ಕೂಡ ಮಾಡ್ಬೋದು ಅಂತ. ಅದಾದಮೇಲೆ ನಮ್ಮ ಟೂಡಾ ಕಮಿಷನರ್ ಆದ ಉಮೇಶ್ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಈಗ ಮಾಚನಹಳ್ಳಿ ಹತ್ರ ಸುಮಾರು 105 ಎಕರೆ, ಅದರಲ್ಲಿ 75 ಎಕರೆ ಸರ್ವೆ ನಂಬರ್ಸು, ಸುಮಾರು 12 ಸರ್ವೆ ನಂಬರ್ಸು, ಆಮೇಲೆ ಅದಕ್ಕೆ ಅಡ್ಜಾಯ್ನಿಂಗ್ ಒಂದು 30 ಏಕರ್ಸು ಗೌರ್ಮೆಂಟ್ ಲ್ಯಾಂಡ್, ಅದರಲ್ಲಿ ಖರಾಬ್ ಇದೆ, ಬಟ್ ಒಂದು 30 ಏಕರ್ಸಲ್ಲಿ ಸಿಗ್ಬೋದು. ಸೊ ಒಟ್ಟಾರೆಯಾಗಿ 105 ಎಕರೆ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಅದೊಂದು ಲೊಕೇಶನ್ ನಮ್ಮದು ನ್ಯಾಷನಲ್ ಹೈವೇ ಹತ್ರನೇ ಬರುತ್ತೆ. ಅಲ್ಲಿನೂ ಒಂದು ನ್ಯಾಷನಲ್ ಹೈವೇಗೇ ಡೈರೆಕ್ಟ್ ಒಂದು ರೋಡ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಆಮೇಲೆ ಟುವರ್ಡ್ಸ್ ಬ್ಯಾಂಗ್ಳೂರ್ ಇದೆ. ಸೊ ಈ ಒಂದು ಎಲ್ಲನೂ ನೋಡಿ ನಾವು ಅಲ್ಲಿ ಮಾಡೋಣ ಅಂತ ನಾವು ಈ ಪ್ರಯತ್ನವನ್ನು, ನಾನು ಹೇಳಿದಾಗೆ ಸೆಪ್ಟೆಂಬರ್ 2024 ವೇರಿಯಸ್ ಟ್ರಯಲ್ ಆ್ಯಂಡ್ ಎರರಲ್ಲಿ ಆಗಿಲ್ಲ. ಆಮೇಲೆ ಇದು ಲಾಸ್ಟ್ 6 ಮಂತ್ಸಿಂದ ಇದನ್ನು ನಾವು ಕೆಲಸ ಮಾಡ್ತಾಯಿದ್ವಿ. ಮತ್ತು ಏಪ್ರಿಲ್ 14 ಗುದ್ಲಿ ಪೂಜೆ ಮಾಡಿದ್ವಿ. ವೈ? ಬಿಕಾಸ್ ಈಗ ಇದನ್ನು ಪ್ರಪೋಸಲನ್ನು ನಾವು ಗೌರ್ಮೆಂಟ್ಗೆ ಕಳಿಸ್ಕೊಡ್ತೀವಿ. ಅಂದರೆ ಈಗ ಎಷ್ಟು ನಮಗೆ ಕನ್ಸೆಂಟ್ ಸಿಕ್ಕಿದೆ, 75 ಏಕರ್ಸಲ್ಲಿ ಇಷ್ಟು ಕನ್ಸೆಂಟ್ ಸಿಕ್ಕಿದೆ, ಮತ್ತು ಹೇಗೆ ಅದನ್ನು ಪ್ಲ್ಯಾನ್ ಮಾಡಿದ್ವಿ, DPR ಎಲ್ಲ ನಾವು ಗೌರ್ಮೆಂಟ್ ಕಳಿಸ್ತೀವಿ, ಅವರು ಸ್ಕ್ರೂಟ್ನೈಸ್ ಮಾಡ್ತಾರೆ. ಸುಮಾರು 12 ಲೆವೆಲ್ಸಲ್ಲಿ ನಮಗೆ ಸ್ಕ್ರೂಟ್ನೈಸ್ ಮಾಡಿ ಆಮೇಲೆ ಅದು ಸೆಕ್ರೆಟ್ರಿ ಅರ್ಬನ್ ಡೆವಲಪ್ಮೆಂಟು ಮತ್ತು ಮಿನಿಸ್ಟರಿಂದ ಅಪ್ರೂವಲ್ ಆಗಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟ್ ಅಂತ ಒಂದಿದೆ, ಅದರಲ್ಲಿ ಸೆಕ್ಷನ್ 15(2) ಪ್ರಕಾರ ಈಗ ಅಪ್ರೂವಲ್ ನಮಗೆ 1 ವಾರ ಹಿಂದೆ ಸಿಕ್ತು. ಸೊ ಹಾಗಾಗಿ ನಾವು ಏಪ್ರಿಲ್ 14 ಸಿಗ್ನಿಫಿಕೆಂಟ್ ಡೇ ಇದೆ ಅಂತ, ಮತ್ತು ಅದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಗುದ್ಲಿ ಪೂಜೆ ಮಾಡಿದ್ವಿ. ಸೊ ಈಗ ಗೌರ್ಮೆಂಟಿಂದ ಅಪ್ರೂವಲ್ ಬಂದು ವಿ ಹ್ಯಾವ್ ಸ್ಟಾರ್ಟೆಡ್ ದ ಪ್ರಾಸೆಸ್. ಸೊ ಇದಾದಮೇಲೆ ನಾವು ಇನ್ನೂ ಒಂದಷ್ಟು ಪ್ರೊಸೀಜರ್ ಇದೆ, ಅದನ್ನು ಮಾಡಿ ಮುಗಿಸಿ ಫೈನಲ್ ನೋಟಿಫಿಕೇಷನ್ ಮಾಡ್ತೀವಿ. ಮತ್ತು ಅಲ್ಲಿ ಲೇಔಟ್ಸ್ ಹೆಂಗೆ ಮಾಡಬೇಕು ಅಂತ ಅದಕ್ಕೆ ಒಂದು DPR ಮಾಡಲಿಕ್ಕೆ ಟೆಂಡರ್ ಕರಿತೀವಿ. ಈಗ ನಮಗಿರುವ ಗುರಿ ಏನಂತ ಹೇಳಿದರೆ ಸೆಪ್ಟೆಂಬರ್ ಒಳಗಡೆ 2000 ಸೈಟ್ಸ್ ಕೊಡಬೇಕು. ಇದು ಹೌ ಇಟ್ ವರ್ಕ್ಸ್ ಅಂದರೆ ಇಟ್ ಈಸ್ ಇನ್ 50-50. ಈಗ ರೈತರಿಗೆ 1 ಎಕರೆ ಕೊಡ್ತಾರೆ, ಆ 1 ಎಕರೆಲ್ಲೇ 20 ಸೈಟ್ಸ್ಗಳು ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ 10 ಸೈಟ್ಸು ಆ ರೈತರು ಯಾರು ಓನರ್ ಇದ್ದಾರೆ ಅವರಿಗೆ ಕೊಡ್ತೀವಿ, 10 ಸೈಟ್ಸು ಟೂಡಾಗೆ ಮತ್ತು ಅವರನ್ನು ಆಕ್ಷನ್ ಮಾಡ್ತಾರೆ. ಸೊ ಇದರಿಂದ ಒಂದು 1000 ಸೈಟ್ಸ್ ಟೂಡಾಗೆ ಸಿಗುತ್ತೆ, 1000 ಅಲ್ಲಿ ಸ್ಥಳೀಯ ಯಾರು ಓನರ್ಸ್ ಇದ್ದಾರೆ ಅವರಿಗೆ ಸಿಗುತ್ತೆ. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಇದು ಹಾಸನಲ್ಲಿ ಮಾಡಿದ್ದಾರೆ, ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದು ನಮಗೆ ಎನ್ಕರೇಜಿಂಗ್ ಫ್ಯಾಕ್ಟರ್ ಏನಂತ ಹೇಳಿದರೆ, ಈ ಒಂದು ಏನು ನಮ್ಮ ಮಾಚನಹಳ್ಳಿ ಸೈಟ್ಸ್ ಇದೆ, ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು 25 crores ಕೊಡಲಿಕ್ಕೆ ಅವಕಾಶ ಇದೆ. ಬಟ್ ನಮಗೆ ಆ ಪ್ರೊಸೀಜರನ್ನು ಸೆಪ್ಟೆಂಬರ್ ಒಳಗಡೆ ಮುಗಿಸಿದರೆ, ಇನ್ನೊಂದು 2 ಲೆವೆಲ್ ಇದೆ, ವಿ ವಿಲ್ ಬಿ ಗೆಟಿಂಗ್ 25 crores ಫಾರ್ ಡೆವಲಪ್ಮೆಂಟ್ ಏನು ಮಾಡ್ತೀವಿ, ಅಲ್ಲಿ ಒಳ್ಳೆಯ ರೋಡ್ಸ್ ಮಾಡ್ತೀವಿ. ಈಗ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಮಾಡಲಿಕ್ಕೆ ಒಂದು ರೋಡ್ ಮಾಡಬೇಕು, ಅದನ್ನು ಮಾಡ್ತೀವಿ. ಮತ್ತು ಬೇರೆ ಏನಾದರೂ ಅಲ್ಲಿ ಪಾರ್ಕ್ಸ್, ಅಲ್ಲಿ ದೊಡ್ಡ ಒಂದು ಲೇಕ್ ಕೂಡ ಇದೆ ಅಲ್ಲಿ ಆ್ಯಕ್ಚುಲಿ, ಅದನ್ನು ಕೂಡ ಏನಾದರೂ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಈಗ ಯಾವ ಒಂದು ಪ್ರಾಜೆಕ್ಟ್ ಕೂಡ ಟೇಕ್ ಆಫ್ ಆಗಬೇಕು ಅಂದರೆ ನಮಗೆ ಒಂದು ಒಳ್ಳೆಯ ಕನ್ವರ್ಜೆನ್ಸಲ್ಲಿ ಮಾಡಿದರೆ ಕ್ವಾಲಿಟಿ ಪ್ರಾಜೆಕ್ಟ್ಸನ್ನು ನಾವು ಮಾಡ್ಬೋದು. ಸೊ ಆ ರೀತಿಯಲ್ಲಿ ಟೂಡಾಯಿಂದನೂ ನಾವು ದುಡ್ಡು ಹಾಕ್ತೀವಿ, ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದನೂ ಬಂದರೆ ಒಳ್ಳೆಯ ಒಂದು ಲೇಔಟ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ಸೊ ಇದಕ್ಕೆ ಎಲ್ಲ ಟೂಡಾ ಅವರು ಕೆಲಸ ಮಾಡಿದ್ದಾರೆ, ನಮ್ಮ ಹೋಮ್ ಮಿನಿಸ್ಟರ್ಸ್ ಡೈರೆಕ್ಷನ್ಸ್ ಕೊಟ್ಟರು, ನಾವು ಕೂಡ ಎಲ್ಲ ಕೆಲಸ ಮಾಡಿದ್ವಿ. ಈಗ ಸರ್ಕಾರದಿಂದ ಅಪ್ರೂವಲ್ ಸಿಕ್ಕಿದೆಯಾ ಮೇಡಮ್? ಎಷ್ಟು ವೆಚ್ಚ ಅಂತೇಳಿ ಮೇಡಮ್? ಈಗ ಸರ್ಕಾರದಿಂದ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂದರೆ ಅಪ್ರೂವಲ್ ಸಿಕ್ಕಿದೆ ಅಂಡರ್ ದಿಸ್ ಸೆಕ್ಷನ್ 15 ವಿಚ್ ಐ ಟೋಲ್ಡ್ ಯು. ವೆಚ್ಚ ಅಂದರೆ ಟೂಡಾಯಿಂದ ವಿಲ್ ಬಿ ಸ್ಪೆಂಡಿಂಗ್ ಅರೌಂಡ್ 25 crores ಅಂತ ನಾವು ಹೇಳಿದ್ವಿ, ಒಂದು ಅಂದಾಜು ಹೇಳಿದ್ವಿ ಫಾರ್ ರೋಡ್ಸ್, ಡ್ರೈನ್ಸ್ ಅದೆಲ್ಲ. ಸೊ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಬಟ್ ನಮ್ಮ ಸೆಕ್ರೆಟೇರಿಯೇಟಲ್ಲಿ ದೇ ಆರ್ ವೆರಿ ಕಾನ್ಫಿಡೆಂಟ್ ದಟ್ ಆ 25 ಕೋಟಿನೂ ಸಿಗುತ್ತೆ ಅಂತ, ಬಿಕಾಸ್ ಹಾಸನ್ ಅಂತ ಜಿಲ್ಲೆಯಲ್ಲಿ ಎಲ್ಲ ತಗೊಂಡಿದ್ದಾರೆ. ಸೊ ಹಂಗಾಗಿ ಅದೇ ರೀತಿಯಲ್ಲಿ ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಾವು ಒಂದು ಡಿಮಾಂಡ್ ಸರ್ವೆ ಅಂತ ಮಾಡಬೇಕು. ಈಗ ನಾನು ಹೇಳಿದಾಗೆ ಗೌರ್ಮೆಂಟ್ಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ಲಿಕ್ಕೆ ಮುಂಚೆ, ಹೌದು ಈ ಒಂದು ನಗರದಲ್ಲಿ ಸೈಟ್ಸ್ಗೆ ಒಂದು ಬೇಡಿಕೆ ಇದೆ, ಜನ ಮುಂದೆ ಬರ್ತಾರೆ, ಬಿಕಾಸ್ ನಾಳೆ ಎಲ್ಲ ನಾವು ಡೆವಲಪ್ಮೆಂಟ್ ಮಾಡಿಬಿಟ್ಟು ಯಾರು ತಗೊಂಡಿಲ್ಲ ಅಂದರೆ ಇಟ್ಸ್ ಅ ಲಾಸ್ ಫಾರ್ ದಿ ಎಕ್ಸ್ಚೇಕರ್. ಸೊ ಹಾಗಾಗಿ ಅವರೊಂದು ಡಿಮಾಂಡ್ ಸರ್ವೆ ಕೂಡ ಮಾಡೋಕ್ಕೆ ಹೇಳಿದ್ದಾರೆ. ಸುಮಾರು 9000 ಪೀಪಲ್ ದುಡ್ಡು ಕಟ್ಟಿ ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದರಿಂದ ಒಂದು 15 ಲಕ್ಷನೋ ಏನೋ ಕಲೆಕ್ಟ್ ಆಗಿದೆ ಟೂಡಾಗೆ. ಬಟ್ ಈಗ ಅಲೋಕೇಶನ್ ಅಂತ ಹೇಳಿದರೆ ದಟ್ ವಿಲ್ ಬಿ ಆನ್ಲೈನ್ ಓನ್ಲಿ. ಈಗ ಪ್ರಿಯಾರಿಟಿ ಅದು ಗೌರ್ಮೆಂಟಲ್ಲಿ ಕೆಲವೊಂದು ಕ್ಯಾಟಗರೀಸ್ಗೆ ಪ್ರಯಾರಿಟಿ ಇದೆ.
ಅದು ನಾವು ಈಗ ಅದು ಹೇಳೋಕ್ಕೆ ಆಗೋದಿಲ್ಲ. ಆ ಕ್ಯಾಟಗರಿ ವೈಸ್ ಪ್ರಯಾರಿಟಿ ಏನಿದೆ. 20 ವರ್ಷದಿಂದ ತುಂಬಾ ಜನ ಅರ್ಜಿ ಹೌದು ಹೌದು ಹೌದು. ಬಟ್ ಅದು ಹೇಗೆ ಮಾಡ್ತಾರೆ? ಬಟ್ ಇದಕ್ಕೋಸ್ಕರ ವೆನ್ ವಿ ಕಾಲ್ ಫಾರ್ ಚೆಕ್ ಮಾಡಿ ಹೇಳ್ತೀನಿ, ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಿಕಾಸ್ ಈಗ ಹಿಂದೆಯೇ ಅವರು ಅಪ್ಲೈ ಮಾಡಿದರೆ ಅವರಿಗೆ ಸೀನಿಯಾರಿಟಿ ಸಿಗುತ್ತಾ ಅನ್ನೋದು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಇದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಕಾಲ್ ಮಾಡ್ತಾರೆ.